ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಒಂದು ಟ್ರಾವೆಲ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಬಂದಿರೋದು ಪುಷ್ಪಗಿರಿ ಬೆಟ್ಟಕ್ಕೆ. ಈ ಪುಷ್ಪಗಿರಿ ಬೆಟ್ಟ ಹಳೆಬೀಡಿನಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲೇ ಸಿಗುವಂಥ ಒಂದು ಪ್ರಸಿದ್ಧವಾದ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿನ ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಹಳೆಬೀಡಿಗೆ ನೀವೇನಾದರೂ ಹೋದಾಗ ಈ ಒಂದು ದೇವಸ್ಥಾನಕ್ಕೂ ಕೂಡ ತಪ್ಪದೆ ಭೇಟಿ ನೀಡಿ ಸ್ವಾಮಿಯ ದರ್ಶನವನ್ನು ಪಡೀರಿ ಅಂತಲೇ ಹೇಳ್ತೀನಿ. ಇವಾಗ ದೇವಸ್ಥಾನದ ಫ್ರಂಟ್ ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ. ಶ್ರೀ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಅತ್ಯಂತ ಪುರಾತನವಾದಂತಹ ಮತ್ತು ಪ್ರಸಿದ್ಧಿಯನ್ನು ಹೊಂದಿರುವಂತಹ ಒಂದು ದೇವಸ್ಥಾನ. ಇವಾಗ ದೇವಸ್ಥಾನದ ಫ್ರಂಟ್ ವ್ಯೂ ಹೇಗಿದೆ ಅಂತ ನಿಮಗೆ ತೋರಿಸ್ದೆ. ಇವಾಗ ದೇವಸ್ಥಾನದ ಒಳಗೆ ಹೋಗೋಣ. ದೇವಸ್ಥಾನ ಹೇಗಿದೆ ಹಾಗೆ ಸ್ವಾಮಿಯ ದರ್ಶನವನ್ನು ಕೂಡ ನಿಮಗೆ ಮಾಡಿಸ್ತೀನಿ, ಬನ್ನಿ. ಸ್ನೇಹಿತರೆ, ದೇವಸ್ಥಾನದ ಒಳಗೆ ಬರ್ತಾ ಇರೋ ಹಾಗೆಯೇ ನಿಮಗೆ ಇಲ್ಲಿ ಎಡಭಾಗದಲ್ಲಿ ಗಣಪತಿಯ ದೇವಸ್ಥಾನ ಇದೆ, ಬಲಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇದೆ. ಹಾಗೆ ಗಣಪತಿಯ ಒಂದು ಚಿಕ್ಕ ಗುಡಿಯ ಪಕ್ಕದಲ್ಲೇ ನವಗ್ರಹದ ಒಂದು ದರ್ಶನವನ್ನು ಕೂಡ ನೀವು ಪಡಿಬೋದು. ಇವಾಗ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಎಂಟ್ರೆನ್ಸು. ದೇವಸ್ಥಾನ ಅಂತೂ ತುಂಬಾ ಸುಂದರವಾಗಿದೆ ಅಂತ ಹೇಳ್ಬೋದು. ಆ ಕಲ್ಲಿನ ಕೆತ್ತನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಳಗಡೆ ಕೂಡ ನಿಮಗೆ ಇವಾಗ ಹೋಗಿ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ. ಈ ಕಂಬಗಳ ಕೆತ್ತನೆ ನೋಡಿ ತುಂಬ ವಿಭಿನ್ನವಾಗಿದೆ, ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೆ ಹೋಗೋಕ್ಕೆ ಇರುವಂಥ ಇನ್ನೊಂದು ಎಂಟ್ರೆನ್ಸು ನೋಡಿ. ಕಲ್ಲಿನ ಕೆತ್ತನೆ ಅಂತೂ ಎಷ್ಟು ಸುಂದರವಾಗಿದೆ. ಹಾಗೆಯೇ ಇಲ್ಲಿಂದ ಕೂಡ ಒಂದು ವ್ಯೂ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನ ಎಷ್ಟು ಸುಂದರವಾಗಿದೆ, ಅಷ್ಟೇ ದೊಡ್ಡದಾದಂಥ ಒಂದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು. ಇವಾಗ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೆ ಹೋಗೋಣ. ಮಲ್ಲಿಕಾರ್ಜುನ ಸ್ವಾಮಿಯ ಅಲಂಕಾರದ ದರ್ಶನವನ್ನು ಕೂಡ ಇವಾಗ ನಿಮಗೆ ಮಾಡಿಸ್ತೀನಿ. ಹಾಗೆಯೇ ಈ ಒಂದು ದೇವಸ್ಥಾನದ ಬಗ್ಗೆ ಇಲ್ಲಿನ ಅರ್ಚಕರಾದಂತಹ ರಾಜು ಅವರು ಮಾಹಿತಿನ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ದೇವಸ್ಥಾನದ ಬಗ್ಗೆ ಮಾಹಿತಿನ ತಿಳಿಸಿದ್ದಕ್ಕೆ ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಸ್ನೇಹಿತರೆ, ಇವಾಗ ಪುಷ್ಪಗಿರಿಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಕೂಡ ನಿಮಗೂ ಮಾಡಿಸ್ತಾ ಇದ್ದೀನಿ. ಈ ಒಂದು ಸ್ವಾಮಿಯ ಮಹಿಮೆ ಅಪಾರ ಅಂತ ಹೇಳ್ಬೋದು. ಭಕ್ತರ ಎಂಥ ಕೋರಿಕೆ ಇದ್ರೂ ಇಲ್ಲಿ ಬಂದು ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ನೆರವೇರುತ್ತೆ. ಶಾಂತಳದಲ್ಲಿ ಇದ್ದಲ್ಲ ಇದರಡು ಹಳೆಗಳು ಕಟ್ಟಿದಾಗ ಇದು ಪುಷ್ಪಗಿರಿ ದೇವಸ್ಥಾನ ಇದಕ್ಕಿರದೆ ಕೊಳ ಇದೆ. ಶಾಂತಳದಲ್ಲಿ ಸ್ನಾನ ಮಾಡೋದು ಅಲ್ಲಿ ಅವಾಗಲೇ ವಿಷ್ಣುವರ್ಧನರ ಕಾಲದಲ್ಲಿ ಆಗಿರುವಂಥದ್ದು. ಎಷ್ಟು ವರ್ಷದ್ದು ಸರ್ ಇದು? ಸುಮಾರು ಒಂದು 2000 ವರ್ಷ. ಹೌದ್ರಾ? ಇದು ಸ್ವಾಮಿ ಉದ್ಭವ ಆಗಿರೋದು, ಉದ್ಭವ ಮೂರ್ತಿ. ಹೌದ್ರಾ? ಇಲ್ಲಿ ಜಾತ್ರೆ ಯಾವಾಗ ನಡೆಯುತ್ತೆ? ಕಾರ್ತಿಕೋತ್ಸವ. ಹಾಂ, ಅಲ್ಲ ಇದು ನಡೆಯೋದು ಶಿವರಾತ್ರಿ ಟೈಮಲ್ಲ? ಏನು ಶಿವರಾತ್ರಿ ಕಳೆದು ದಿನಕ್ಕೆ ರಥೋತ್ಸವ ನಡೆಯುತ್ತೆ. ಹಾಂ, ಕಾರ್ತಿಕ ಮಾಸದಲ್ಲಿ ಜಾತ್ರೆ 2 ಉತ್ಸವ ನಡೆಯುತ್ತೆ. ಹಾಂ ಹಾಂ. ಮಾರ್ನಮಿಲಿ ಇದು ನಡೆಯುತ್ತೆ. ಮೈಸೂರಲ್ಲಿ ಏನು ಮಾಡ್ತಾರೆ ದಸರಾ. ಹಾಂ ಹಾಂ, ಆ ಟೈಮಲ್ಲಿ ಆಗುತ್ತೆ. ಮತ್ತು ಈ ದೇವಸ್ಥಾನದ ಏನು ವಿಶೇಷತೆ?
ಇಲ್ಲಿ ಪುಷ್ಪಗಿರಿ ಅಂದರೆ ತುಂಬೆ ಹೂ ಪುಷ್ಪದಲ್ಲೇ ಪ್ರತಿನಿತ್ಯ ಹಾಂ, ಸ್ವಾಮಿಗೆ ಇದು ಮಾಡೋದು ಪೂಜೆ. ಹೌದ್ರಾ? ಇಲ್ಲಿ ತುಂಬೆ ಪುಷ್ಪ ಇರಲಿ ಇಲ್ಲವಲ್ಲಿ ಬೇರೆ ಕಡೆಯಿಂದ ತರಿಸ್ತಾರೆ. ಹಾಂ, ಡೈಲಿ ಬೇಕೇ ಬೇಕು. ದಿನ ತುಂಬೆ ಪುಷ್ಪ ಒಂದು ಜನ ಮಾಡಿರ್ತೀವಿ. ಅದಕ್ಕೆ ಈ ದೇವಸ್ಥಾನಕ್ಕೆ ಪುಷ್ಪಗಿರಿ ಅಂತ. ಪುಷ್ಪಗಿರಿ ಅಂತ ಹೆಸರು. ಈ ದೇವಸ್ಥಾನದ ಬಗ್ಗೆ ಮಾಹಿತಿನ ತಿಳ್ಕೊಂಡ್ರಿ ಅಲ್ವಾ? ಇವಾಗ ಅಮ್ಮನವರ ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು. ಅದಕ್ಕೂ ಮುಂಚೆ ನಂದಿಯ ಒಂದು ವಿಗ್ರಹವನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಇವಾಗ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಪಡೆದಾಯಿತು. ಇವಾಗ ಅಮ್ಮನವರ ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು. ಈ ಒಂದು ದೇವಸ್ಥಾನದ ಪಕ್ಕದಲ್ಲೇ ಅಮ್ಮನವರ ದೇವಸ್ಥಾನ ಕೂಡ ಇದೆ. ಬನ್ನಿ, ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ. ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಆಯಿತು, ಅಮ್ಮನವರ ದರ್ಶನ ಕೂಡ ಆಯಿತು. ಇವಾಗ ಒಂದು ಬ್ಯೂಟಿಫುಲ್ ಆಗಿರುವಂಥ ವ್ಯೂ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಈ ಒಂದು ಬೆಟ್ಟದ ಮೇಲಿಂದ ವ್ಯೂ ನೋಡೋದು ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ಆದಿಯೋಗಿಯ ಸ್ಟ್ಯಾಚ್ಯೂ ಕೂಡ ಇದೆ, ನಿಮಗೂ ಕೂಡ ಇವಾಗ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ನಮ್ಮ ಪುಷ್ಪಗಿರಿ ಬೆಟ್ಟದಲ್ಲಿ ಆದಿಯೋಗಿಯ ಒಂದು ಸ್ಟ್ಯಾಚ್ಯೂ ಕೂಡ ಇದೆ. ಈಗ ನಾವು ಬಂದಿರೋದು ಅಜ್ಜಯ್ಯನ ದರ್ಶನ ಮಾಡೋಣ ಅಂತ. ನೋಡ್ತಾ ಇದ್ದೀರಲ್ವ ಎಷ್ಟು ಸುಂದರವಾಗಿದೆ ಅಂತ. ನಿಜವಾಗ್ಲೂ ಇಲ್ಲಿ ಬಂದರೆ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲ್ಲ. ಬೆಟ್ಟದ ಮೇಲಿಂದ ವ್ಯೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ನಿಮ್ಗೆ ಆಮೇಲೆ ತೋರಿಸ್ತೀನಿ. ಹಾಗೆಯೇ ಎದುರುಗಡೆ ನೋಡಿ ಆದಿಯೋಗಿಯ ದರ್ಶನವನ್ನು ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಏನಾದರೂ ಹಳೆಬೀಡು ಸೈಡ್ ಬಂದಾಗ ಪುಷ್ಪಗಿರಿ ಬೆಟ್ಟಕ್ಕೆ ಬಂದು ಹೋಗಿ. ನಿಮಗೂ ಖಂಡಿತ ಈ ಒಂದು ದೇವಸ್ಥಾನ ತುಂಬಾ ಇಷ್ಟ ಆಗುತ್ತೆ. ದೇವಸ್ಥಾನದ ಒಳಗೆ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಅಜ್ಜಯ್ಯನ ಒಂದು ದರ್ಶನವನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಸಾಕಷ್ಟು ಸಮಸ್ಯೆಗಳಿರುತ್ತೆ ಮನೆಯಲ್ಲಿ. ಯಾಕೆ ಇಷ್ಟು ಸಮಸ್ಯೆಗಳು ಬರ್ತಾ ಇದೆ ಅನ್ನೋದು ಗೊತ್ತೇ ಆಗ್ತಾ ಇರೋದಿಲ್ಲ. ಯಾಕೆಂದರೆ ಒಂದು ದೃಷ್ಟಿದೋಷನೇ ಆಗಿರ್ಬೋದು, ಅಂದರೆ ನಮ್ಮ ಮನೆ ಮೇಲೆ ಏನಾದರೂ ಕೆಟ್ಟ ದೃಷ್ಟಿ ಬಿದ್ದಿರ್ಬೋದು, ಮಾಟ ಮಂತ್ರ ಪ್ರಯೋಗ ಆಗಿರ್ಬೋದು, ಅಥವಾ ದುಷ್ಟಶಕ್ತಿಯ ಕಾಟನೆ ಆಗಿರ್ಬೋದು, ಬೇರೆ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ, ನಿವಾರಣೆ ಆಗ್ತಾ ಇರಲ್ಲ, ಹಣಕಾಸಿನ ಸಮಸ್ಯೆ ಆಗಿರ್ಬೋದು. ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸ ಆಗ್ತಾನೇ ಇರೋದಿಲ್ಲ. ಒಂದು ಅಭಿವೃದ್ಧಿ ಅನ್ನೋದೇ ಇಲ್ಲ ಅನ್ನೋದಾದರೆ ಒಮ್ಮೆ ನೀವು ಅಜ್ಜಯ್ಯನ ಸನ್ನಿಧಾನಕ್ಕೆ ತಪ್ಪದೇ ಹೋಗಿ ಬನ್ನಿ. ತುಂಬ ಪವರ್ಫುಲ್ ಆದಂತಹ ದೇವಸ್ಥಾನ. ಒಮ್ಮೆ ಅಜ್ಜಯ್ಯನ ದೃಷ್ಟಿ ಬಿತ್ತು ಅಂದರೆ ಎಂಥದ್ದೇ ಸಮಸ್ಯೆ ಇರಲಿ ಪ್ರತಿಯೊಂದು ಕೂಡ ಶೀಘ್ರವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಮಾವಾಸ್ಯೆಗೊಂದು ಸಲ ಅಥವಾ ಹುಣ್ಣಿಮೆಗೆ, ಅಮಾವಾಸ್ಯೆಯಲ್ಲೇ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಚಿಕ್ಕನು ತುಂಬಾ ನಡೆಯುತ್ತೆ. ನೀವು ಕೇಳಿರ್ಬೋದು ಅಜ್ಜಯ್ಯನ ಮಹಿಮೆ ಎಂಥದ್ದು ಅಂತ. ನಾವು ಕೂಡ ಅಜ್ಜಯ್ಯನಿಗೆ ತುಂಬಾ ನಡ್ಕೊಳ್ತೀವಿ. ನಮಗೂ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ಈ ಒಂದು ಅನುಭವದ ಮಾತನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಎದುರಾಗ್ತಾ ಇದ್ದರೆ ಒಮ್ಮೆ ಅಜ್ಜಯ್ಯನ ದರ್ಶನ ಮಾಡ್ಕೊಂಬನ್ನಿ. ನಿಜವಾಗ್ಲೂ ಬದಲಾವಣೆಗಳನ್ನು ನೀವೇ ನೋಡ್ತೀರಾ. ಕಷ್ಟಗಳೆಲ್ಲ ಹೇಗೆ ಪರಿಹಾರ ಆಗುತ್ತೆ ಅನ್ನೋವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಏಕೆಂದರೆ ಅಷ್ಟು ಶಕ್ತಿ ಖಂಡಿತವಾಗ್ಲೂ ಇದೆ. ಅಜ್ಜಯ್ಯನ ಒಂದು ಮಹಿಮೆ ಅಪಾರ. ಸ್ನೇಹಿತರೆ, ಇವಾಗ ದೇವಸ್ಥಾನದ ಸುತ್ತಲೂ ಒಂದು ಪ್ರದಕ್ಷಿಣೆ ಬಂದರೆ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಮಾಡಿರುವಂಥದ್ದು. ಹಾಗೆಯೇ ಇಲ್ಲಿ ಮೇಂಟೆನೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸ್ನೇಹಿತರೆ, ಪುಷ್ಪಗಿರಿ ಬೆಟ್ಟಕ್ಕೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಅಮ್ಮನವರ ಹಾಗೂ ಅಜ್ಜಯ್ಯ ಸ್ವಾಮಿಯ ದರ್ಶನಕ್ಕೆ ಅಸಂಖ್ಯಾತ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸ್ನೇಹಿತರೆ, ದೇವಸ್ಥಾನದ ಸುತ್ತಲೂ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ? ತುಂಬಾ ಸುಂದರವಾದಂತಹ ಒಂದು ದೇವಸ್ಥಾನ. ನೀವು ಕೂಡ ಒಮ್ಮೆ ಪುಷ್ಪಗಿರಿ ಬೆಟ್ಟಕ್ಕೆ
ತಪ್ಪದೆ ಭೇಟಿ ನೀಡಿ ಸ್ವಾಮಿಯ ದರ್ಶನವನ್ನು ಕೂಡ ಪಡೀರಿ ಅಂತ ಹೇಳ್ತೀನಿ. ಇವತ್ತು ಪುಷ್ಪಗಿರಿ ಬೆಟ್ಟದ ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.